ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತೊಂದು ಲಂಚ್ ಮತ್ತು ಡಿನ್ನರ್ಗೆ ಇಷ್ಟಪಡುವಂಥದ್ದೊಂದು ಪಾಲಕ್ ಮತ್ತು ಪನ್ನೀರ ಮತ್ತು ಎಲ್ಲ ಥರ ವೆಜಿಟೇಬಲ್ಗಳು ಹಾಕಿ ಕರಿ ಮಾಡೋದು ನಾನು ನಿಮಗೆ ತೋರ್ಸಾತನು. ಈ ರೀತಿ ನೀವು ಪಾಲಕ್ ಪನ್ನೀರ್ ಕರಿ ಮಾಡಿದ್ರಿ ಅಂದರೆ ಎಲ್ಲರೂ ಮಕ್ಕಳು ಎಲ್ಲರಿಗೂ ಇಷ್ಟಪಡ್ತೈತಿ ಮತ್ತು ಹೆಲ್ದಿ ಕೂಡ. ಎಲ್ಲ ಥರ ವೆಜಿಟೇಬಲ್ಗಳು ಹಾಕಿ ಈ ರೀತಿ ಪಾಲಕ್ ಪನ್ನೀರ್ ಪಲ್ಯ ಮಾಡಿದೆ ನಾನು. ನಿಮಗೆಲ್ಲ ಫುಲ್ ಡೀಟೇಲ್ ರೆಸಿಪಿ ತೋರ್ಸೋದ ನೋಡ್ರಿ. ಇದನ್ನು ಮಾಡ್ಕೊಳಕ್ಕೆ ನಾನು ಒಂದು ಕಟ್ಟದಷ್ಟು ದೊಡ್ಡ ಕಟ್ಟಿತ್ತಿದ್ದು ಅದನ್ನಷ್ಟು ಪಾಲಕ್ ಎಲ್ಲ ಸೋಸ್ಕೊಂಡು ತೊಳೆದ ಒಂದ್ರೊಳಗೆ ಇಟ್ಕೊಂಡು, ಆಮೇಲೆ ಇದಕ್ಕೊಂದು ಸ್ವಲ್ಪ ವೆಜಿಟೇಬಲ್ಗಳು ಬಟಾಟಿ, ಗಜ್ರಿ ಮತ್ತು ಕ್ಯಾಪ್ಸಿಕಮ್ಮ ತೊಗೊಂಡನು. ಮತ್ತು ಇದಿಷ್ಟು ಏನೈತಲ್ಲ ರುಬ್ಬಾಕಿ ತೊಗೊಂಡು ನಾನು ಒಂದು ಸ್ವಲ್ಪ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಡ್ಡಿ ಸಮೇತನ ಕೊತ್ತಂಬರಿ, 2 ಈರುಳ್ಳಿ, 2 ಟೊಮೆಟೊ ಹಣ್ಣು ಈ ರೀತಿ ತೊಗೊಂಡನು. ಒಂದು ಸ್ವಲ್ಪ ಮಸಾಲೆ ಐಟಮ್ಸ್ಗಳು ಒಂದು ಅರ್ಧ ಸ್ಪೂನಷ್ಟು, ನಾ ಭಾಳ ಕ್ವಾಂಟಿಟಿ ಒಳಗೆ ಮಾಡತ್ತಿಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಒಂದು 4 ಲವಂಗ, ಒಂದು ಇಂಚಿನಷ್ಟು ಚಕ್ಕೆ, ಒಂದು 4 ಕಾಳು ಮೆಣಸಿನಕಾಳು, ಈ ರೀತಿ ಒಂದು ಅರ್ಧ ಸ್ಪೂನ್ನಷ್ಟು ಕೊತ್ತಂಬರಿ ಕಾಳು. ಭಾಳ ಏನು ಕ್ವಾಂಟಿಟಿ ಒಳಗೆ ತೊಗೊಂಡಿಲ್ಲ. ಈ ರೀತಿ ಒಂದು ಸ್ವಲ್ಪ ಮಸಾಲೆ ಐಟಮ್ಸ್ಗಳು ಒಂದು ಸ್ವಲ್ಪ ಹಾಕ್ಕೊಂಡು ಇದಿಷ್ಟು ರುಬ್ಬಾಕ ನಾನು ಪೇಸ್ಟ್ ಮಾಡಿ ಇಟ್ಕೊಳಕ್ಕಂತೆ ತೊಗೊಂಡನು. ಆಮೇಲೆ ಪನ್ನೀರ್ ತೊಗೊಂಡನು. ಇದಕ್ಕೆ ನಂದಿನಿ ಪನ್ನೀರ್ ತೊಗೊಂಡನು. ಇದು ನಂದಿನಿ ಪನ್ನೀರ್ ಸಾಫ್ಟಾಗಿ ಮಸ್ತಾಗಿರ್ತೈತಿ, ಚಲೋನೂ ಇರ್ತೈತಿ. ಇವನ್ನ ಕರಿ ಮಾಡ್ಕೊಳಕ್ಕೆ ನಾನು ಒಂದು ಸ್ವಲ್ಪ ವೆಜಿಟೇಬಲ್, ಇವನ್ನ ಬಟಾಟಿ, ಗಜ್ರಿ, ಗಟ್ಟಿ ಪದಾರ್ಥ ಇರ್ತೈತಲ್ಲ ಅದಕ್ಕೋಸ್ಕರ ಇವನು ಸ್ವಲ್ಪ ಬಾಯ್ಲ್ ಮಾಡ್ಕೊತಾನು. ಇದ್ರ ಜೋಡಿ ನೀವು ಬೇಕಂದ್ರೆ ಬೀನ್ಸ್ ಆಮೇಲೆ ಫ್ಲವರನ್ನು ಹಾಕ್ಬೋದು. ನಾವು ಇರಾಕಿಲ್ಲ, ನಾನು ಅವನು ಹಾಕಿಲ್ಲ. ರುಬ್ಬುವಾಗ ನಾನು ನಿಮ್ಗೆ ತೋರಿಸೋದು ಮರ್ತೀನಿ. ಒಂದು 4 ಬದಾಮ, ಒಂದು 2 ಗೋಡಂಬಿ, ಅದರ ತಿಕ್ನೆಸ್ ಸಂಬಂಧ ಒಂದು ಸ್ವಲ್ಪ ಟೇಸ್ಟು ಕೊಡ್ತೈತೆ ಅಂತ ಅವನ್ನೆಲ್ಲ ಹಾಕಿ ಈ ರೀತಿ ಸಣ್ಣಗೆ ರುಬ್ಬಿಟ್ಕೋಬೇಕು. ಆಮೇಲೆ ಪಾಲಕ್ ಏನಿರ್ತೈತಲ್ಲ ಅದನ್ನೊಂದು ಸ್ವಲ್ಪ ಕುದಿಯೋ ನೀರಾಗ ಹಾಕಿ ಬಸೋದು ಮತ್ತು ಸ್ವಲ್ಪ ತಣ್ಣೀರು ಹಾಕಿ ತೊಳೆದು, ನಿಮಗೆ ರುಚಿಗೆ ಎಷ್ಟು ಬೇಕಲ್ಲ ಖಾರ, ನಿಮ್ಮ ಮನೇಲಿ ಎಷ್ಟು ಇಷ್ಟಪಡ್ತಾರಲ್ಲ ಅಷ್ಟು ಮೆಣಸಿನ್ಕಾಯಿ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಮತ್ತು ಒಂದು ಕಡಾಯಿಗೆ 1 ಚಮಚದಷ್ಟು ತುಪ್ಪ ಮತ್ತು ಒಂದು 2 ಚಮಚದಷ್ಟು ಎಣ್ಣೆ ಹಾಕಿ ಇವನೇನು ಪನ್ನೀರ್ ಇದ್ದಿಲ್ಲ ಅವನು ಸಣ್ಣಗೆ ಸ್ಲೈಸ್ ಮಾಡಿ ಅವನಷ್ಟು ಹುರಿದಿಟ್ಕೋಬೇಕು. ಹುರಿದ್ರೆ ಮತ್ತು ಟೇಸ್ಟು ಚಲೋ ಆಗ್ತೈತಿ. ನಿಮಗೆ ಬ್ಯಾಡ್ ಫ್ರೈ ಮಾಡ್ಕೊಳ್ಳೋದು, ಹುರಿಯೋದು ಅಂತ ಇಷ್ಟ ಇಲ್ಲ ಅಂದ್ರೆ ಅವರು ಹಾಗೇ ಹಾಕೋಬೋದು. ನಾನು ಒಂದು ಸ್ವಲ್ಪ ಅವನ್ನೆಲ್ಲನೂ ಫ್ರೈ ಮಾಡ್ಕೊಂಡು ಇದಕ್ಕೆ ಕ್ಯಾಪ್ಸಿಕಮ್ ಹಾಕೀನಿ. ಕ್ಯಾಪ್ಸಿಕಮ್ ನಾವು ಕುದಿಯೋಕೆ ಹಾಕಿರೋದು ಮೆತ್ತಗೆ ಹಾಕತಿ, ಚಲೋ ಆಗಂಗಿಲ್ಲ. ಅದಕ್ಕೋಸ್ಕರ ಕ್ರಿಸ್ಪಿಯಾಗಿ ಪನ್ನೀರು ಮತ್ತು ಕ್ಯಾಪ್ಸಿಕಮ್ ಚಲೋ ಆಗ್ತೈತೆ ಅಂತ ಲಾಸ್ಟಿಗೆ ಹಾಕ್ತೇವೆ ಇವನ್ನೆರಡೂ. ಅದ್ರ ಸಂಬಂಧ ಇವನು ಸ್ವಲ್ಪ ಎಣ್ಣೆ ಒಳಗೆ ಮೊದಲ ಈ ರೀತಿ ನೋಡ್ರಿ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೋಬೇಕು. ಹಸಿ ವಾಸನೆ ಹೋಗೋ ಮಟ್ಟ ಅಷ್ಟು ಹುರಿದಿಟ್ಕೊಂಡ್ರಂದ್ರೆ ಚಲೋ ಆಗ್ತಾವೆ. ಅದಕ್ಕೋಸ್ಕರ ಈ ರೀತಿ ಒಂದು ಪನ್ನೀರ್ ಆಮೇಲೆ ಕ್ಯಾಪ್ಸಿಕಮ್ ಹುರಿದಿಟ್ಕೊಂಡು ಇದನ್ನೇನು ಎಣ್ಣೆ ಒಳಗನ ಅದೇನು ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ರುಬ್ಬಿಟ್ಕೊಂಡಿರ್ತಲ್ಲ ಎಲ್ಲ ಹಸಿ ಪದಾರ್ಥಗಳು ರುಬ್ಬಿರೋದ್ರಿಂದ ಸಣ್ಣ ಉರಿ ಒಳಗೆ ಇಟ್ಕೊಂಡು ಅದನ್ನು ಚಂದಾಗ ಹುರಿಬೇಕು. ನಾವು ಎಷ್ಟು ಚಂದ ಮಸಾಲೆ ಗ್ರೇವಿಗಳು ಮಾಡುವಾಗ ನಾವು ಅದೇನು ಗ್ರೇವಿ ರುಬ್ಬಿರ್ತೇವಲ್ಲ ಅದು ಸಣ್ಣ ಉರಿಯೊಳಗೆ ಎಷ್ಟು ಚಂದ ಹುರಿತೇವಲ್ಲ ಅಷ್ಟು ನಮಗೆ ರುಚಿ ಕೊಡ್ತೈತಿ ಮತ್ತು ತಿಕ್ನೆಸ್ಸು ಬರ್ತೈತಿ ಮತ್ತು ಎಲ್ಲ ಚಲೋ ಆಗ್ತೈತಿ. ಅದಕ್ಕೋಸ್ಕರ ನಾನು ಯಾವಾಗಿದ್ದರೂ ಹೇಳ್ತೇನೆ, ಗ್ರೇವಿ ಮಾಡೋ ಐಟಮ್ಸ್ಗಳೆಲ್ಲ ಚಂದಾಗ ಸಣ್ಣ ಉರಿ ಒಳಗೆ ಎಣ್ಣೆ ಬಿಡೋ ಮಟ್ಟ ಹುರಿರಿ ಅಂತ ಆಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ, ಹಿಂಗೆ ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡೀನಿ. ಆಮೇಲೆ ಪಾಲಕ್ ಏನು ರುಬ್ಬಿಟ್ಕೊಂಡಿರ್ತಾವಲ್ಲ ಹಸಿಮೆಣ್ಸಿನ್ಕಾಯಿ ಪಾಲಕ ಅದನ್ನು ಹಾಕಿ ಅದೆಲ್ಲ ಮಿಕ್ಸ್ ಆಗೋ ಮಟ್ಟ ಗ್ರೇವಿ ಒಳಗೆ ಎಲ್ಲ ಚಂದಾಗ ಈ ರೀತಿಯಾಗಿ ಹುರ್ಕೊಂಡೆ ಅದನ್ನು. ಇಲ್ಲಿ ನೋಡ್ರಿ ನಿಮಗೆ ಗೊತ್ತಾಗ್ತೈತಿ. ಮೇಲ್ಗಡೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಮತ್ತು ತುಪ್ಪ ಹಾಕಿ ನಾ ಯಾಕೆ ಸಣ್ಣ ಉರಿ ಒಳಗೆ ಇಟ್ಟು ಹುರಿರಿ ಅಂತ ಹೇಳ್ತಾನಂದ್ರೆ ಜೋರು ಉರಿ ಒಳಗೆ ಇಟ್ಟು ಹುರಿದ್ರೆ ಈ ರೀತಿ ಎದುರುಗಡೆ ಟೈಲ್ಸ್ಗೆಲ್ಲ ಸಿಡಿತೈತಿ, ಆಮೇಲೆ ಕೈಗೂ ಸಿಡಿತೈತಿ. ಅದಕ್ಕೋಸ್ಕರ ಸಣ್ಣ ಉರಿ ಒಳಗೆ ಹಿಟ್ಟು ಹುರಿದ್ನಿ. ಒಂದು ಸ್ವಲ್ಪ ಗ್ಯಾಸ್ ಜೋರು ಮಾಡಿದ್ದಕ್ಕೆ ಈ ರೀತಿ ಎಲ್ಲ ಸಿಡಿತು ನೋಡ್ರಿ. ಇಲ್ಲ ಈ ರೀತಿ ಅದು ಕುದಿಯುವಾಗ ಒಂದು ಸ್ವಲ್ಪ ಇದಾಗ್ತೈತಿ. ಅದಕ್ಕೆ ಪ್ಲೇಟ್ ಮೇಲೆ ಮುಚ್ಚೆ ಮತ್ತು ಸಣ್ಣ ಉರಿ ಒಳಗೆ ಇಟ್ಟು ಕುದಿಸೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಮಗೆ ಎಷ್ಟು ಬೇಕಲ್ಲ ತಿಕ್ನೆಸ್ ತಿಳುಗ ಅಷ್ಟು ನೀರು ಹಾಕಿ ಕುದಿಸೆ ಒಂದು ಅರ್ಧ ಸ್ಪೂನ್ನಷ್ಟು ಕಸೂರಿ ಮೆಂತಿ ನಾನು ಒಂದು ಸ್ವಲ್ಪ ಕೈಯಾಗ ಸ್ಕ್ರಬ್ ಮಾಡಿ ಹಾಕೀನಿ. ಆಮೇಲೆ ಕ್ಯಾಪ್ಸಿಕಮ್ಮ, ಪನ್ನೀರ, ಆಮೇಲೆ ವೆಜಿಟೇಬಲ್ಗಳು ಏನು ಕುದಿಸಿರ್ತೀವಲ್ಲ ನಾವು ಗಜ್ರಿ, ಬಟಾಟಿ ಅವನ್ನೆಲ್ಲ ಹಾಕಿ ಒಂದು 2 ಕುದಿಸೆ ಲಾಸ್ಟಿಗೆ ಒಂದು ಅರ್ಧ ಹೋಳಷ್ಟು ಲಿಂಬೆ ಹಣ್ಣು ಹಿಂಡಿದ್ರೆ
ಪಾಲಕ್ ವೆಜಿಟೇಬಲ್ ಪನ್ನೀರ್ ಪಲ್ಯ ರೆಡಿ ಆಯಿತು. ಈ ರೀತಿ ನೀವು ಎಲ್ಲ ವೆಜಿಟೇಬಲ್ಗಳು ಮಕ್ಕಳೆಲ್ಲ ತಿನ್ನಂಗೂ ಆಕತಿ. ಪಾಲಕ್ ಪನ್ನೀರ ಮತ್ತು ಹೆಲ್ತಿಗೂ ಚಲೋ, ಮಕ್ಕಳಿಗೆ ಎಲ್ಲ ವೆಜಿಟೇಬಲ್ ತಿನ್ನಿಸಂಗೂ ಆಕತಿ ಮತ್ತು ನಾವು ಪಾಲಕಿಂದು ತಿನ್ನಿಸ್ದಂಗೆ ಆಕತಿ. ಅದಕ್ಕೋಸ್ಕರ ಈ ರೀತಿ ನೀವು ಮನೆಯಲ್ಲಿ ಕರಿ ಮಾಡಿಕೊಡ್ರಿ, ಮಕ್ಕಳಿಗೆ ಇಷ್ಟಪಡ್ತಾರೋ, ರುಚಿಯಾಗಿರ್ತೈತಿ. ಮತ್ತು ಇದ್ರ ಜೋಡಿ ನೀವು ಬಟರ್ ನಾನ್ ಕುಲ್ಚಾ ಏನಾದರೂ ಚಲೋ ಆಗ್ತೈತಿ, ಅದ್ರ ಜೋಡಿ ಹೊಂತೈತಿ. ನಾನು ಚಪಾತಿ ಮಾಡಿದ್ದೆ. ಚಪಾತಿ ಮಾಡುವಾಗ ಯಾವಾಗಾರ ಒಂದು ಸ್ವಲ್ಪ ನಾನು ಕಸೂರಿ ಮೇಥಿ ಒಂದು ಸ್ವಲ್ಪ ಸಣ್ಣಗೆ ಕೊತ್ತಂಬರಿ ಹೆಂಚು ಹಾಕಿ ಮಾಡಿರ್ತಾನು. ನಿಮ್ಗೆ ಆಲ್ರೆಡಿ ಈಗೊಮ್ಮೆ ತೋರಿಸಿದನು. ಈ ಸಲನೂ ಮತ್ತು ಪಲ್ಯ ಡಿಫ್ರೆಂಟ್ ಐತೆ. ನಾನು ಒಂದು ಸ್ವಲ್ಪ ಚಪಾತಿನೂ ಸ್ಪೆಷಲಾಗಿ ಮಾಡ್ಬೇಕಂತೆ ಕಾಸ ಒಂದು ಸ್ವಲ್ಪ ಕಸೂರಿ ಮೇಥಿ ಕೊತ್ತಂಬರಿ ಹಾಕಿ ಕಾಸ ಚಪಾತಿ ಹಿಟ್ಟು ನಾದಿಟ್ಟಿನಿ. ಸಾಫ್ಟಾಗಿ ನೋಡ್ರಿ ಈ ರೀತಿ ಚಪಾತಿ ಬೇಯಿಸಿ ಕಾಸ ಚಪಾತಿ ಪಾಲಕ್ ಪನ್ನೀರ್ ಕರಿ ವೆಜಿಟೇಬಲ್ ಕರಿ ಎಲ್ಲ ಚಲೋ ಆಯಿತು. ನೀವು ಈ ರೀತಿ ಮಕ್ಕಳಿಗೆ ಎಲ್ಲರೂ ಮಾಡಿಕೊಡ್ರಿ, ಎಲ್ಲರೂ ಮಕ್ಕಳು ಇಷ್ಟಪಡ್ತಾರೋ ಮತ್ತು ಟೇಸ್ಟು ಆಗಿರ್ತೈತಿ, ಹೆಲ್ದಿನೂ ಆಗಿರ್ತೈತಿ. ನನ್ನೆಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತಾವ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸತ್ತೀರಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಲಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ನನ್ನ ಚಾನಲ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.